ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಬೆಳಗ್ಗೆ ನಾನು ಎಲ್ಲಿಗೆ ಹೊರಟದ್ದು ಗೊತ್ತುಂಟಾ? ಬೆಂಗಳೂರಿಗೆ. ಯಾವತ್ತು ಕೂಡ ಸುಮಾರು ಮಧ್ಯಾಹ್ನದ ಬಸ್ಸಿಗೆ ಅಥವಾ ರಾತ್ರಿಯ ಬಸ್ಸಿಗೆ ಹೋಗುವವಳು. ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ದೇನೆ. ಯಾರ ಕಾರಲ್ಲಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರಬಹುದು. ಯಾರ ಜೊತೆ ನಾನು ಹೋದದ್ದು ಅಂತ ಹೇಳಿದರೆ, ಮೊನ್ನೆ ನನ್ನ ಅಣ್ಣನ ಮದುವೆ ಆಯ್ತಲ್ಲ, ಅವರದ್ದೇ ಕಾರಲ್ಲಿ. ಅಣ್ಣ ಮತ್ತು ನನ್ನ ಅಣ್ಣನ ವೈಫು ಅವರು ಊರಿಗೆ ಬಂದಿದ್ದರು. ಹಾಗೆ ವಾಪಸ್ ಹೋಗೋರಿದ್ದರು. ಒಂದು ಸೀಟ್ ಉಂಟು, ಬರ್ತೀಯಾ ಅಂತ ಅಣ್ಣ ಕಾಲ್ ಮಾಡಿದ್ದ. ಹಾಗೆ ಮತ್ತೆ ನಾನು ಕೂಡ ಅವರ ಜೊತೆ ಹೋಗುವ ನಿರ್ಧಾರ ಮಾಡಿರುವಂಥದ್ದು. ಬೆಳಗ್ಗೆ ಬೇಗ ಹೊರಟ್ರೆ ಮಧ್ಯಾಹ್ನ ಸ್ವಲ್ಪ ಬೇಗ ರೀಚ್ ಆದರೆ ಮತ್ತೆ ನಮಗೆ ಅಷ್ಟು ಸಮಯ ಸಿಗ್ತದಲ್ಲ, ಹಾಗಾಗಿ ಬೇಗ ಹೋಗುವ ಅಂತ ಹೇಳಿದ್ದು. ಹಾಗೆ ಹೋಗುವ ದಾರಿಯಲ್ಲಿ ಉಂಟಲ್ಲ, ನಾವೆಲ್ಲಿಗೆ ಹೋದೆವು ಅಂತ ಹೇಳಿದರೆ ಸಕಲೇಶ್ಪುರದಲ್ಲಿರುವಂತಹ ಮಂಜರಾಬಾದ್ ಕೋಟೆಗೆ ಹೋದದ್ದು. ವಾತಾವರಣ ಕೂಡ ಅಷ್ಟೇ ಚಂದ ಇತ್ತು. ಮಂಜು ಮಂಜು ವಾತಾವರಣ ಕಾಣ್ತಾ ಇರಬಹುದು ನಿಮಗೆ. ದಾರಿ ಉದ್ದಕ್ಕೂ ಕೂಡ ಅಷ್ಟೇ ತುಂಬ ಚಂದ ಇತ್ತು ವಾತಾವರಣ, ಬೆಳಿಗ್ಗೆ ಆಗಿರುವ ಕಾರಣ. ಹಾಗೆ ನಾವು ಸುಮಾರು 8 ಗಂಟೆಯ ಸಮಯಕ್ಕೆ ಆ ಒಂದು ಸ್ಥಳವನ್ನು ತಲುಪಿದ್ದೇವೆ. ಅದು 8 ಗಂಟೆಗೆ ಓಪನ್ ಆಗ್ತದೆ, ಹಾಗೆ 5 ಗಂಟೆಗೆ ಕ್ಲೋಸ್ ಆಗ್ತದೆ. ತುಂಬ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ನಾವು ಎಂತ ಕೂಡ ತಿಂಡಿ ತಿಂದಿರಲಿಲ್ಲ. ಬೆಳಿಗ್ಗೆ ಒಂದು ಎಕ್ಸಸೈಸ್ ಆದ ಹಾಗೆ ಆಯಿತು ನಮಗೆ. ಸ್ವಲ್ಪ ವಯಸ್ಸಾದವರು, ಕಾಲು ನೋವು ಇರೋರು, ಇಂಥವರಿಗೆಲ್ಲ ಕಷ್ಟ ಆಗ್ಬೋದು. ಸಣ್ಣ ಸಣ್ಣ ಮಕ್ಕಳಿಗೆ ಇಂಥವರಿಗೆಲ್ಲ ಕಷ್ಟ ಆಗ್ಬೋದು. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಕಟ್ಟಿಸಿದಂತೆ. ನಮ್ಮ ಬಯಲು ಪ್ರದೇಶ ಮತ್ತು ಮಂಗಳೂರನ್ನು ಸಂಪರ್ಕಿಸುವಂತಹ ವ್ಯಾಪಾರ ಮಾರ್ಗವನ್ನು ಸಂರಕ್ಷಿಸಲಿಕ್ಕೋಸ್ಕರ ಈ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ಅಂತ ಹೇಳುವ ಒಂದು ಪ್ರತೀತಿ ಉಂಟಾಯ್ತಾ. ಹಾಗೆ ಈ ಕೋಟೆಗೆ ಮಂಜರಾಬಾದ್ ಅಂತ ಯಾಕೆ ಹೆಸರು ಬಂತಂತ ಹೇಳಿದರೆ, ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಈ ಕೋಟೆ ಯಾವ ರೀತಿ ಮಂಜಿನಿಂದ ಮುತ್ತಿಕೊಂಡಿದೆ, ಮಂಜು ಮುಸುಕಿಕೊಂಡಿದೆ ಅಂತ ನಿಮಗೆ ಕಾಣ್ತಾ ಇರಬಹುದು. ಟಿಪ್ಪು ಸುಲ್ತಾನ್ ಕೂಡ ಈ ಪ್ರದೇಶಕ್ಕೆ ಭೇಟಿಯ ಮಾಡಿದ್ದಾಗ ಉಂಟಲ್ಲ, ಇಲ್ಲಿಡೀ ಮಂಜು ಮುಸುಕಿದ ವಾತಾವರಣ ಇತ್ತಂತೆ. ನಮ್ಮ ಕನ್ನಡದ ಮಂಜು ಅಂತ ಹೇಳುವ ಶಬ್ದವನ್ನು ತೆಗೆದುಕೊಂಡು ಮಂಜರಾಬಾದ್ ಅಂತ ಹೇಳುವ ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳುವ ಒಂದು ಮಾಹಿತಿ ಉಂಟು. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಈ ಕೋಟೆಯ ಒಳಗೆ ಬಾವಿಗಳು ಹಾಗೆ ಭೂಗತವಾಗಿರುವಂತಹ ಸಾಕಷ್ಟು ಕೋಣೆಗಳೆಲ್ಲ ಉಂಟು ಅಂತ ಹೇಳುವುದು ಕೇಳ್ಪಟ್ಟಿದ್ದೇನೆ ನಾನು. ಅದಲ್ಲದೆ ಈ ಕೋಟೆಯ ಒಳಗಿನಿಂದಾಗಿ ಶ್ರೀರಂಗಪಟ್ಟಣದವರೆಗೆ ಸುರಂಗ ಮಾರ್ಗ ಕೂಡ ಇತ್ತಂತೆ. ಈ ಕೋಟೆಗೆ ಬರಬೇಕಾದ್ರೆ ಸುಮಾರು 300ಕ್ಕಿಂತಲೂ ಅಧಿಕ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬರುವ ಕಾರಣ ಇದು ತುಂಬ ಎತ್ತರದಲ್ಲಿ ಉಂಟು. ಹಾಗೆ ಇಲ್ಲಿ ನಿಂತು ನೋಡಿದರೆ ಉಂಟಲ್ಲ, 360 ಡಿಗ್ರಿ ಆಗಿ ಎಲ್ಲ ಜಾಗವನ್ನು ಕೂಡ ನೋಡ್ಲಿಕ್ಕಾಗ್ತದಂತೆ. ಅರಬ್ಬಿ ಸಮುದ್ರ ಕೂಡ ಈ ಒಂದು ಜಾಗದಿಂದ ಕಾಣ್ತದೆ. ಆ ಒಂದು ಮಂಜು ಮುಸುಕಿದ ವಾತಾವರಣ ಇಲ್ಲ ಅಂತ ಹೇಳಿದರೆ ಅಂತ ಹೇಳುವುದನ್ನು ಕೆಲವು ಮೂಲಗಳು ಹೇಳ್ತದೆ. ನಮಗೆ ಈ ರೀತಿಯೆಲ್ಲ ನೋಟ ನೋಡಲಿಕ್ಕೆ ಸಿಗಲಿಲ್ಲ. ಯಾಕಂತ ಹೇಳಿದರೆ ಇಡೀ ಮಂಜು ಕವಿದ ವಾತಾವರಣ ಆಗಿತ್ತು. ಈ ಕೋಟೆ ಈಗ ಅಷ್ಟೊಂದು ಸುಸ್ಥಿತಿಯಲ್ಲಿ ಇಲ್ಲ. ಸಾಕಷ್ಟು ಸಮಯಗಳು ಕಳೆದ ಕಾರಣ ಈ ಕೋಟೆಯ ಗೋಡೆಗಳೆಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಬಿರುಕು ಬಿಟ್ಟದ್ದಾಗಿರಬಹುದು. ಕೆಲವು ಕಡೆ ಎಲ್ಲ ಫುಲ್ಲು ಬಿದ್ದು ಹೋಗಿದೆ. ಇನ್ನು ಕೆಲವು ಕಡೆ ನಮ್ಮ ಪ್ರವಾಸಿಗರು ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ತಮ್ಮ ತಮ್ಮ ಹೆಸರುಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಮೇಲೆ ಹತ್ತಬಾರ್ದು ಅಂತ ಬೋರ್ಡ್ ಹಾಕಿದ್ರು ಕೂಡ ಉಂಟಲ್ಲ, ಅಲ್ಲೆಲ್ಲ ಹತ್ತಿ ಫೋಟೋ ತೆಗೆಯುವುದೆಲ್ಲ ಮಾಡ್ತಾರೆ. ಅದರಿಂದ ಆಚೆ ಯಾವುದೇ ಸುರಕ್ಷತಾ ಗೋಡೆಗಳಿಲ್ಲದ ಕಾರಣ ಅಲ್ಲೆಲ್ಲ ಹೋಗುವುದು ಅಪಾಯ ಅಂತ ಇದ್ರೂ ಕೂಡ ಉಂಟಲ್ವಾ. ಕೆಲವರು ತಮ್ಮ ಹುಚ್ಚಾಟವನ್ನು ಮೆರೆಯುವುದನ್ನು ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ. ನಾವು ಹೋಗುವಾಗ ಅಲ್ಲಿಯೊಬ್ಬರು ಗಾರ್ಡ್ ನಿಂತಿದ್ರು. ಅವರು ವಿಸಿಲ್ ಹಾಕ್ತಾರೆ, ಯಾರ್ಯಾರು ಗೋಡೆ ಮೇಲೆಲ್ಲ ಹತ್ತುತ್ತಾರೆ ಅಥವಾ ಏನಾದರೂ ಹುಚ್ಚಾಟಗಳನ್ನೆಲ್ಲ ಮಾಡ್ತಾ ಇದ್ದರೆ ಅದನ್ನು ನೋಡಿ ವಿಸಿಲ್ ಹಾಕಿ ಸೂಚನೆ ಕೊಡ್ತಾರೆ, ಆ ರೀತಿಯೆಲ್ಲ ಮಾಡಬೇಡಿ ಅಂತ. ಎಷ್ಟೇ ಕಣ್ಗಾವಲಿದ್ರು ಎಷ್ಟೇ ರಕ್ಷಣೆ ಇದ್ದರೂ ಕೂಡ ಉಂಟಲ್ವಾ, ತಮ್ಮ ವಂಗಬುದ್ಧಿಯನ್ನೆಲ್ಲ ಬಿಡಲಿಕ್ಕಿಲ್ಲ. ನಾವು ಹೋಗುವಾಗ ಜನರು ಸ್ವಲ್ಪ ಕಡಿಮೆ ಇದ್ದರು. ಯಾಕಂತ ಹೇಳಿದರೆ ಇದು ಓಪನ್ ಆಗೋದು 8 ಗಂಟೆಗೆ, ಹಾಗೆ ಸಂಜೆ 5 ಗಂಟೆವರೆಗೆ ಇರ್ತದೆ. ಹಾಗಾಗಿ ನಾವು ಹೋಗುವ ಸಮಯಕ್ಕೆ ಯಾರು ಕೂಡ ಅಷ್ಟಾಗಿ ಜನರಿರಲಿಲ್ಲ, ಸ್ವಲ್ಪ ಜನರು ಬಂದಿದ್ರಷ್ಟೇ. ನಾವು ಮರಳಿ ಇಳಿದುಕೊಂಡು ಹೋಗುವಾಗ ತುಂಬ ಜನ ಎದುರಿಂದ ಬರ್ತಾ ಇದ್ರು ನಾವು ಕೆಳಗೆ ತಲುಪುವ ಸಮಯಕ್ಕೆ. ಹಾಗೆ ನಾವು ಸ್ವಲ್ಪ ಬೇಗವೇ ಹೊರಟೆವು, ನಮಗೆ ಇನ್ನು ಬೆಂಗಳೂರಿಗೆ ಹೋಗಬೇಕಲ್ಲ ಅಂತ. ಹಾಗೆ ಇನ್ನೊಂದು ಸಲ ಸಮಯ ಸಿಕ್ಕಾಗ ಉಂಟಲ್ವಾ, ಮಂಜು ಕವಿಯದೇ ಇರುವ ಸಮಯಕ್ಕೆ ಅಂತ ಹೇಳಿದರೆ ಸುಮಾರು ಒಂದು ಮಧ್ಯಾಹ್ನದ ಸಮಯಕ್ಕೆ ಸಂಜೆ ಸಮಯಕ್ಕೆ ಎಲ್ಲ ಹೋಗಿ ನೋಡಬೇಕು. ಯಾಕಂತ ಹೇಳಿದರೆ ಮಂಜು ಕವಿಯದೇ ಇರುವಾಗ ಯಾವೆಲ್ಲ ಜಾಗಗಳನ್ನು ನೋಡಬಹುದು, ಹಾಗೆ ಅರಬ್ಬಿ ಸಮುದ್ರ ಕೂಡ ಕಾಣ್ತದಾ ಅಂತ ಹೇಳುವ ಪ್ರಶ್ನೆ ನನ್ನಲ್ಲಿ ಈಗ ಕಾಡ್ತಾ ಉಂಟು. ಆದರೆ ಈಗ ನಾವು ಹೋಗಿರುವಂತಹ ಸಮಯ ಕೂಡ ಅಷ್ಟೇ ನನಗೆ ತುಂಬ ಖುಷಿಯಾಯಿತು. ಬೆಳಗ್ಗಿನ ಒಂದು ಸಮಯ, ಹಾಗೆ ಆ ಒಂದು ಪೂರಕವಾಗಿರುವಂತಹ ಪರಿಸರ, ಆ ಹುಲ್ಲುಗಳ ಮೇಲೆ ಇದ್ದಂತಹ ಮಂಜಿನ ಹನಿಗಳು, ಪುಟ್ಟ ಪುಟ್ಟ ಹೂಗಳು, ಇದನ್ನೆಲ್ಲ ನೋಡಲಿಕ್ಕೆ ಖುಷಿ ಆಯಿತು. ಹಾಗೆ ನಾನೊಂದು ಫೋಟೋ ತೆಗೆದಿದ್ದೇನೆ. ಜೇಡರ ಬಲೆಯ ಮೇಲೆ ಮುತ್ತು ಪೋಣಿಸಿದ ಹಾಗೆ ಆ ಮಂಜಿನ ಹನಿಗಳು ಹೇಗೆ ಕೂತ್ಕೊಂಡಿದೆ ಅಂತ ಹೇಳಿದರೆ ನನಗೆ ಇದು ನೋಡುವಾಗ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಫೋಟೋ ತೆಗೆದೆ. ಫೋಟೋ ಕೂಡ ಹಾಗೆ ಅಷ್ಟೇ ಚಂದ ಕ್ಯಾಪ್ಚರ್ ಆಗಿದೆ. ಹಾಗೆ ಯಾರೆಲ್ಲ ಮಂಜರಾಬಾದ್ ಕೋಟೆಗೆ ಬಂದಿದ್ದೀರಿ,
ನೀವು ಬರುವಾಗ ವಾತಾವರಣ ಹೇಗಿತ್ತು, ಇದೇ ರೀತಿ ಇತ್ತಾ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲಿಕ್ಕೆ ಸಿಕ್ಕಿತಾ ಅಂತ ಹೇಳೋದನ್ನೆಲ್ಲ ತಿಳಿಸಿ ಆಯಿತಾ. ಯಾರಾದರೂ ಬರಲಿಲ್ಲ ಅಂತ ಹೇಳಿದರೆ ನಾವು ಮಂಗಳೂರಿನಿಂದ ಹಾಸನ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವಾಗ ಉಂಟಲ್ಲ, ಸಕಲೇಶ್ಪುರದ ಹತ್ರ ಸಿಗುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಇದು. ನಾವು ಹೋಗುವ ದಾರಿ ಉದ್ದಕ್ಕೂ ಕೂಡ ಉಂಟಲ್ವಾ, ಇದೇ ರೀತಿ ಮಂಜು ಮುಸುಕಿದ ವಾತಾವರಣ ಇತ್ತು. ಒಂಥರ ಖುಷಿಯಾಯಿತು ಹೋಗುವಾಗ ನೋಡಲಿಕ್ಕೆ. ಬೆಟ್ಟದ ಮೇಲೆ ಗುಡ್ಡಗಳ ಮೇಲೆ ಎಲ್ಲ ಈ ರೀತಿ ಅಲ್ಲಲ್ಲಿ ಹತ್ತಿ ಮುದ್ದೆಯ ಹಾಗೆ ಮೋಡಗಳು ಕಾಣುವುದು, ಹಾಗೆ ದಾರಿ ಕಾಣದ ಹಾಗೆ ಮಂಜು ಕವಿದದ್ದೆಲ್ಲ ನೋಡ್ಲಿಕ್ಕೆ ಒಂಥರ ಖುಷಿಯಾಯಿತು. ಹಾಗೆ ನಾವು ಮಧ್ಯಾಹ್ನ ಆಗುವಷ್ಟರಲ್ಲಿ ಬೆಂಗಳೂರನ್ನು ಕೂಡ ತಲುಪಿದ್ದೆವು. ಇದು ನಾನು ಮರುದಿವಸ ಆಫೀಸಿಂದ ಬಂದ ನಂತರ ಶೂಟ್ ಮಾಡ್ತಾ ಇರುವಂಥದ್ದು ವಿಡಿಯೋ. ಯಾಕಂತ ಹೇಳಿದರೆ ನಿನ್ನೆ ಬಂದ ನಂತರ ಒಂಥರ ಫುಲ್ಲು ಸುಸ್ತಾಗಿತ್ತು. ಹಾಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗಿ ಬರುವ ಸಮಯದಲ್ಲಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಬಂದು ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆ ನಿನ್ನೆಯ ಪ್ರಯಾಣ ತುಂಬ ಚಂದ ಇತ್ತು ನನಗೆ. ಯಾಕಂತ ಹೇಳಿದರೆ ಒಂದು ಅನಿರೀಕ್ಷಿತ ಪ್ರಯಾಣ, ಅದು ಒಂದು ಅನಿರೀಕ್ಷಿತವಾಗಿರುವಂತಹ ಒಂದು ಸಣ್ಣ ಟ್ರಿಪ್ ಅಂತ ಹೇಳಬಹುದು. ಮಂಜರಾಬಾದ್ ಕೋಟೆಗೆ ತುಂಬ ಸಮಯದಿಂದ ಹೋಗಬೇಕು ಅಂತ ಅಂದುಕೊಂಡಿದ್ವಿ. ಯಾಕಂತ ಹೇಳಿದರೆ ನಾವು ಸಾಕಷ್ಟು ಕಡೆಗಳಿಗೆ ಹೋಗಿದ್ದೇವೆ ಕಸಿನ್ಸ್ ಎಲ್ಲ ಸೇರಿಕೊಂಡು. ಚಿಕ್ಕಮಗಳೂರು ಆಗಿರಬಹುದು ಅಥವಾ ಮಡಿಕೇರಿ ಆಗಿರಬಹುದು ಅಥವಾ ಬೇರೆ ಬೇರೆ ಭಾಗಗಳಿಗೆಲ್ಲ ಹೋಗ್ತಾ ಇದ್ವಿ. ಆದರೆ ಮಂಜರಾಬಾದ್ ಕೋಟೆಗೆ ಯಾವತ್ತೂ ಕೂಡ ಹೋಗಿರಲಿಲ್ಲ. ಅಲ್ಲಿ ತುಂಬ ಚಂದಕ್ಕೆ ನೋಡುವ ಹಾಗೆಲ್ಲ ಎಂತ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಆ ನಕ್ಷತ್ರಾಕಾರ ಕೂಡ ಕಾಣೋದು. ಮೇಲೆ ಡ್ರೋನ್ ಎಂತಾದರೂ ಹಾಕಿ ನೋಡಿದರೆ ಮಾತ್ರ ಗೊತ್ತಾಗೋದು. ನಾವು ನಿಂತಾಗ ಆ ನಕ್ಷತ್ರಾಕಾರ ನಮಗೆ ಕಾಣೋದಿಲ್ಲ, ಜಸ್ಟ್ ಆ ಮೂಲೆಗಳು ಹಾಗೆ ಮಾತ್ರ ಕಾಣೋದಷ್ಟೇ. ಆದರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅಲ್ಲಿ ಹೋಗಿ ಅಂತ ಇತ್ತು. ಹಾಗೆ ಒಂದು ನಿರೀಕ್ಷಿಸದೆ ಒಂದು ಹೋಗುವ ಹಾಗೆ ಆಯಿತು. ನಮಗೆ ತುಂಬ ಖುಷಿಯಾದದ್ದು ನನಗೆ ವೈಯಕ್ತಿಕವಾಗಿ. ಅಲ್ಲಿ ಫುಲ್ ಮಂಜು ಕವಿದ ವಾತಾವರಣ ಇತ್ತು. ಅದೊಂಥರ ಎಷ್ಟು ಖುಷಿ ಆಗ್ತಾ ಇತ್ತು. ಆ ಮುಂಜಾವಿನ ಚುಮು ಚಳಿ ಎಲ್ಲ ಇದ್ದಾಗ ಉಂಟಲ್ಲ, ನನಗೆ ಹಾಗೆ ತುಂಬ ಖುಷಿ ಆಯಿತು ಹಾಗೆ ನಿನ್ನೆ ಹೋದದ್ದು. ಮತ್ತು ಹಾಗೆ ಬೇಗ ಕೂಡ ನಾನು ತಲುಪಿದ್ದೆ. ಸುಮಾರು 12:45 ತಲುಪಿದ್ದೇವೆ, ಬೆಳಿಗ್ಗೆ 6 ಗಂಟೆಗೆ ಹೊರಟು. ಹಾಗಾದ ಕಾರಣ ತುಂಬ ಬೇಗವೇ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಅದನ್ನು. ನನಗೆ ಇಲ್ಲಿ ಬಂದು ಕೂಡ ಅಷ್ಟೇ ರೆಸ್ಟ್ ಎಲ್ಲ ಮಾಡಲಿಕ್ಕೆ ಒಳ್ಳೆ ಸಮಯ ಸಿಕ್ಕಿತ್ತು. ಹಾಗೆ ಸ್ವಲ್ಪ ಹೊರಗೆ ಹೋಗಿ ಪರ್ಚೇಸಿಂಗ್ ಎಲ್ಲ ಇತ್ತು, ಶಾಪಿಂಗ್ ಇತ್ತು ಸ್ವಲ್ಪ, ಅದೆಲ್ಲ ಮಾಡಿಕೊಂಡು ಬಂದು ನಂತರ ಫ್ರೆಶ್ ಅಪ್ ಆಗಿ ಮನೆಗೆ ಫೋನ್ ಮಾಡಿ ಮಲಗಿದ್ದೆ. ಹಾಗೆ ಇವತ್ತು ಬೆಳಿಗ್ಗೆ ಅಷ್ಟೇ ಬೇಗ ಎದ್ದು ಮತ್ತೆ ಆಫೀಸಿಗೆ ಹೋದದ್ದು. ಹಾಗಾದ ಕಾರಣ ನನಗೆ ಜಾಸ್ತಿ ಅಂತ ಶೂಟ್ ಮಾಡಲಿಕ್ಕೆ ನಿನ್ನೆ ಸಮಯ ಸಿಗಲಿಲ್ಲ. ಈ ಒಂದು ವಿಡಿಯೋ ತುಂಬ ಪುಟ್ಟ ವಿಡಿಯೋ ಆಗಿರ್ಬೋದು, ದೊಡ್ಡ ವಿಡಿಯೋ ಅಂತಲ್ಲ, ಲೆಂತ್ ವಿಡಿಯೋ ಅಲ್ಲ. ಯಾಕಂತ ಹೇಳಿದರೆ ಗೊತ್ತಿರಬಹುದು ನಿಮಗೆ, ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡದ್ದು, ಜಾಸ್ತಿ ಅಂತ ತಗೊಳ್ಳಿಲ್ಲ. ಬೆಂಗಳೂರಿಗೆ ಬಂದರೆ ಹಾಗೆ ನನಗೆ ವಿಡಿಯೋ ಮಾಡುವ ಆ ಒಂದು ನೆನಪೇ ಬರುವುದಿಲ್ಲ. ಅದರ ಜೊತೆಗೆ ಆಗುದು ಕೂಡ ಇಲ್ಲ, ಎಂತ ಕೂಡ ಇರುವುದಿಲ್ಲ, ಹೊಸತನ ಅಂತ ಎಂತ ಇರುವುದಿಲ್ಲಲ್ಲ. ಊರಲ್ಲಿ ಆದರೆ ನನಗೆ ಹೊರಗೆ ಹೋದ ತಕ್ಷಣ ದಿವಸಕ್ಕೊಂದು ಹೊಸತ್ತು ಕಲೀಲಿಕ್ಕೆ ಸಿಗ್ತದೆ, ಹೊಸತ್ತು ನೋಡಲಿಕ್ಕೆ ಸಿಗ್ತದೆ. ಹಾಗಿರುವಾಗ ಊರಲ್ಲಿ ಆದರೆ ನಾನು ನಿಮಗೆ ಚಂದ ವ್ಲಾಗ್ಸ್ ಎಲ್ಲ ಮಾಡಿ ಕೊಡ್ಬೋದು. ಇಲ್ಲಿ ಆದರೆ ಎಂತ ಸಿಗುವುದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋಕ್ಕೆ ಒಂದು ಒಳ್ಳೆ ಮುಕ್ತಾಯ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಬಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಸಣ್ಣ ಟ್ರಿಪ್ ಹೋದಂತಹ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಸಾಧ್ಯ ಆದರೆ ಇನ್ನು ಯಾವಾಗಾದ್ರೂ ಈ ಒಂದು ವಾರದಲ್ಲಿ ಬೆಂಗಳೂರಿದ್ದೆ ಯಾವುದಾದ್ರೂ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಈ ರೀತಿ ಎಂತಾದರೂ ಮಾತನಾಡೋದ ಎಂತಾದರೂ. ಇಲ್ಲಾದರೆ ಬೇಜಾರು ಮಾಡಬೇಡಿ, ಊರಿಗೆ ಹೋದ ನಂತರ ಮತ್ತೆ ಹಾಕ್ತೇನೆ ಆಯಿತಾ. ಹಾಗಾಗಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.